ಇದೊಂದು ಹೊಸ ಟಾಪಿಕ್ಕು. ಸೊ ದೇಶಾದ್ಯಂತ ಸಂಚಲನವನ್ನ ಸೃಷ್ಟಿಸಿದೆ. ಈ ಯುವತಿ ಈ ರೀತಿ ಮಾಡಿರೋದು ವ್ಯೂಸ್ ಮತ್ತು ಲೈಕ್ಸ್ಗೋಸ್ಕರ. ಈಗಾಗಲೇ ಜೈಲು ಶಿಕ್ಷೆ ಕೂಡ ಆಗಿದೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅಡ್ವೊಕೇಟ್ ಆಗಿರುವಂತಹ BV ಸ್ವಾತಿ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸಾಕಷ್ಟು ವಿಷಯಗಳ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಅವಾಗವಾಗ ಮಾಡ್ತಾನೆ ಇರ್ತೀವಿ ನಾವು. ಸೊ ಇದೊಂದು ಹೊಸ ಟಾಪಿಕ್ಕು. ಸೊ ದೇಶಾದ್ಯಂತ ಸಂಚಲನವನ್ನ ಸೃಷ್ಟಿಸಿದೆ. ಈ ಯುವತಿ ಈ ರೀತಿ ಮಾಡಿರೋದು ವ್ಯೂಸ್ ಮತ್ತು ಲೈಕ್ಸ್ಗೋಸ್ಕರ. ಈ ಪ್ರಕರಣ ನೋಡಿದಾಗ ನಿಮ್ಗೆ ಏನ್ ಅನ್ಸ್ತು ಮೇಡಮ್? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇದು ಹೊಸ ಕೇಸ್ ಅಲ್ಲ. ಈ ರೀತಿ ಸುಮಾರು ಕೇಸ್ ಮೀಡಿಯಾಲಿ ಬರ್ತಾನೆ ಇರುತ್ತೆ. ಅಂಡ್ ಇದು ನಮಗೆ ಸಿನ್ಸ್ ಯಾವುದೇ ಕೇಸ್ ಸೂಸೈಡ್ ಪ್ರಾಣ ತಗೊಳ್ಳುವಂತ ಮಟ್ಟಕ್ಕೆ ಹೋಗುತ್ತೆ ಅಂತ ಅಂದಾಗ ಡೆಫಿನೆಟ್ಲಿ ಅದು ಜಾಸ್ತಿ ಮಟ್ಟದಲ್ಲಿ ರೀಚ್ ಆಗುತ್ತೆ ಜನರಿಗೆ. ರೀಸೆಂಟ್ ಆಗಿ ನಾವು ಅತುಲ್ ಸುಭಾಷ್ ಕೇಸ್ ನೋಡಿದ್ವಿ. ಬೆಂಗಳೂರು ಟೆಕ್ಕಿ ಅವರು ಸಹ ಸೂಸೈಡ್ ಮಾಡ್ಕೊಂಡಿದ್ರು. ಸೊ ಅವಾಗ ಫಾಲ್ಸ್ ಕೇಸಸ್ ಎಲ್ಲ ಅಂತ ಹೇಳಿ ಸುಮಾರು ನಮ್ಗೆ ನ್ಯೂಸ್ ಅಲ್ಲಿ ಬಂತು. ಈ ಕೇಸ್ ನಮಗೆ ಹೊಸದಲ್ಲ. ರೀಸೆಂಟ್ಲಿ ತಮಿಳ್ನಾಡು ಅಲ್ಲಿ ಇದೇ ಇತ್ತು. ಅಂಡ್ ನಮಗೆ ಹರಿಯಾಣ ಅಲ್ಲಿ ಇಬ್ರು ತಂಗಿಯರು, ಅಕ್ಕ ತಂಗಿಯರು ಬಸ್ ಅಲ್ಲಿ ಈ ರೀತಿ ಮಾಡ್ಕೊಳೋದಿತ್ತು. ದಟ್ ಹುಡುಗ ಹರಾಸ್ ಮಾಡ್ತಿದ್ದಾನೆ ಅಂತ. ಅದಾದ್ಮೇಲೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ದಟ್ ಇಲ್ಲ, ಹುಡುಗಂದೇನು ತಪ್ಪೇ ಇರ್ಲಿಲ್ಲ, ಹುಡುಗಿಯರೇನೆ ಅವರ ವ್ಯೂಸ್ ಗೋಸ್ಕರ ಮಾಡ್ತಿದ್ದು ಅಂತ. ಸೊ ಈ ಕೇಸ್ ನಮಗೆ ಹೊಸದಂತ ಅಲ್ಲ. ಅಂಡ್ ಸಿನ್ಸ್ ನಮಗೆ ಲಾ ಹೆಚ್ಚಿನ ಒಂದು ಮಟ್ಟದಲ್ಲಿ ಹುಡುಗಿಯರಿಗೆ ಫೇವರ್ ಮಾಡುತ್ತೆ. ಫೇವರ್ ಮಾಡೋದಕ್ಕೆ ರೀಸನ್ಸ್ ಇದೆ. ಯಾಕೆ ಹುಡುಗಿಯರ ಒಂದು ಸೆಕ್ಯೂರಿಟಿ, ಸೇಫ್ಟಿ ಇಂಪಾರ್ಟೆಂಟ್ ಅನ್ನೋದಕ್ಕೆ ಎಲ್ಲಾನು. ಬಟ್ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ಅಂಡ್ ಆ ಮಿಸ್ಯೂಸ್ ಎಷ್ಟರ ಮಟ್ಟಿಗೆ ಅಂತಂದ್ರೆ ನಾವು ಫೇಕ್ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ನೋಡಿದೀವಿ, ಡಿವೋರ್ಸ್ ಕೇಸ್ ನೋಡಿದೀವಿ, ರೇಪ್ ಕೇಸಸ್ ನೋಡಿದೀವಿ, ಇದೇ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸಸ್ ಆಗಿರಬಹುದು. ಸೊ ಲಾ ಮಿಸ್ಯೂಸ್ ಮಾಡ್ಕೊಳ್ತಿರುವಂತ ರೇಟ್ ಜಾಸ್ತಿ ಆಗ್ತಾನೆ ಇದೆ ದಿನೇ ದಿನೇ. ರೀಸೆಂಟ್ ನಾವು ಬ್ಯಾಂಗ್ಳೂರಲ್ಲಿ ಒಂದು ಝೊಮ್ಯಾಟೊ ಡೆಲಿವರಿ ಬಾಯ್ ಒಂದು ಹುಡುಗಿನ ಹೊಡೆದ ಅನ್ನುವಂತ ಕೇಸ್ ನೋಡಿದ್ವಿ. ಎಲ್ಲೂ ಏನ್ ಆಗಿರ್ಲಿಲ್ಲ. ಬಟ್ ಈ ಸ್ಪೆಸಿಫಿಕ್ ಕೇಸ್ ಅಲ್ಲಿ ಸೆನ್ಸ್ ಹುಡುಗಿ ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ ವೈರಲ್ ಆಯ್ತು. ಅಂಡ್ ಹುಡುಗಿಯರು ಈ ರೀತಿ ವಿಡಿಯೋ ಪೋಸ್ಟ್ ಮಾಡಿದಾಗ ಡೆಫಿನೆಟ್ಲಿ ಅದು ಅಟೆನ್ಷನ್ ಗ್ರಾಬ್ ಮಾಡುತ್ತೆ. ಅಂಡ್ ಇವತ್ತು ನಾವು ಸೋಷಿಯಲ್ ಮೀಡಿಯಾ ಏಜ್ ಅಲ್ಲಿ ಇದೀವಿ. ಸೊ ಮೀಡಿಯಾ ಟ್ರಯಲ್ ಅನ್ನೋದು ನಡೆಯುತ್ತೆ. ಮೀಡಿಯಾ ಟ್ರಯಲ್ ನಥಿಂಗ್ ಬಟ್ ಪ್ರತಿಯೊಬ್ಬರಿಗೂ ಅವರ ಫಂಡಮೆಂಟಲ್ ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಸೊ ಎಲ್ಲರೂ ಮಾತನಾಡ್ತಾರೆ, ಅವರ ಒಪಿನಿಯನ್ ಕೊಡ್ತಾರೆ. ಈ ಕೇಸ್ ಕೋರ್ಟ್ ತಲುಪೋದಕ್ ಮುಂಚೆ, ನಿಜವಾದ ಇನ್ವೆಸ್ಟಿಗೇಷನ್ ಟ್ರಯಲ್ ಹೋಗಕ್ ಮುಂಚೆ ಜನ ಅವರ ಒಪಿನಿಯನ್ ಅನ್ನ ತಿಳಿಸಾಗಿರುತ್ತೆ. ಸೊ ಹುಡುಗಿ ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ ಎಲ್ಲರೂ ಹುಡುಗಿ ಫೇವರ್ ಅಲ್ಲಿ ಮಾತನಾಡಿದ್ರು, ಹುಡುಗನ್ನ ತಪ್ಪು ಅಂತ ಹೇಳಿದ್ರು. ಈ ನ್ಯೂಸ್ ಹುಡುಗನ ಫ್ಯಾಮಿಲಿಗೆ ರೀಚ್ ಆದಾಗ ಅಥವಾ ವೈರಲ್ ಆಯ್ತು, ಸೊ ಅವನಿಗೆ ಗೊತ್ತಾದಾಗ ಅವರು ಅದನ್ನ ತಡ್ಕೊಳ್ಳೋದಿಕ್ ಆಗ್ಲಿಲ್ಲ. ಹಾಗಾಗಿ ಈ ಕಮಿಟೆಡ್ ಸೂಸೈಡ್. ಪ್ರಾಣ ತಗೊಳ್ಳೋದು ಯಾವುದೇ ಕಾರಣಕ್ಕೂ ಸಹ ಇಸ್ ನಾಟ್ ಎಟ್ ಆಲ್ ವ್ಯಾಲಿಡ್. ಯಾರು ಆ ಪ್ರಾಣನ ಕೊಡೋದಿಕ್ ಆಗೋದಿಲ್ಲ. ಅಂಡ್ ಪ್ರತಿಯೊಂದು ಹುಡುಗರಿಗೇನು ಸಹ ಇದು ರಿಕ್ವೆಸ್ಟ್, ಇದು ನಿಮ್ ತಪ್ಪಲ್ಲ ಅಂತ ಅಂದಾಗ ಪ್ಲೀಸ್ ಫೈಟ್ ಫಾರ್ ಯೋರ್ ರೈಟ್. ನೀವು ನಿಮ್ಮ ಒಂದು ವಿಡಿಯೋ, ಇವಾಗೆಲ್ಲ ವಿಡಿಯೋ ಮಾಡಿ ಅವರ ಪಾಯಿಂಟ್ ಹೇಳ್ತಾರೆ ಅಂತಂದ್ರೆ ನೀವು ವಿಡಿಯೋ ಮಾಡಿ ನಿಮ್ಮ ಪಾಯಿಂಟ್ ಹೇಳ್ಬೋದಿತ್ತು. ಅಥವಾ ಕೇಸ್ ನ ಅಬೆಟ್ಮೆಂಟ್ ಟು ಸೂಸೈಡ್ ಅಂತ ಅವ್ರು ತೀರ್ಕೊಂಡ ಮೇಲೆ ಕೇಸ್ ಹಾಕಿದವರ ಫ್ಯಾಮಿಲಿ ಮೆಂಬರ್ಸ್ ಮುಂಚೆನೆ ಕೇಸ್ ಹಾಕ್ಬೇಕಿತ್ತು. ಹುಡುಗ ಅಷ್ಟು ಸ್ಟ್ರಾಂಗ್ ಆಗಿ ಇರಬೇಕು ಅಂತ ಹೇಳ್ತಿರೋದು. ಡೆಫಿನೆಟ್ಲಿ ಜನ ಮಾತನಾಡೋದಕ್ಕೆ ಶುರು ಮಾಡ್ತಾರೆ, ಅವ್ರ ಒಪಿನಿಯನ್ ಕೊಡ್ತಾರೆ ಅಂತಂದಾಗ ಅದು ಹ್ಯಾಂಪರ್ ಆಗತ್ತೆ ಯಾರಿಗೆ ಆದ್ರೂನು. ಈ ಕೇಸಲ್ಲೂ ಸಹ ಹುಡುಗ ಸೂಸೈಡ್ ಮಾಡ್ಕೊಂಡ ಅಂತ ಹೇಳಿದಾಗ ಬಿಕಾಸ್ ಆ ಕಾನ್ಸಿಕ್ವೆನ್ಸ್ ಏನಾಯ್ತು, ಹುಡುಗ ಸೂಸೈಡ್ ಮಾಡ್ಕೊಂಡ, ತಡ್ಕೊಳ್ಳೋದಿಕ್ಕಾಗ್ಲಿಲ್ಲ. ಆಗ ಮತ್ತೆ ಜನ ಹುಡುಗಿದೇನೆ ತಪ್ಪು ಅಂತ ಎಲ್ಲ ಶುರು ಮಾಡಿದ್ರು. ಕ್ಲಿಯರ್ ಆಗಿದೆ ವಿಡಿಯೋ ಅಲ್ಲಿ. ಆಕ್ಚುಲಿ ಹುಡುಗಿಗೆ ಅಷ್ಟು ಅನ್ಕಂಫರ್ಟ್ ಆಗಿದ್ರೆ ಪಕ್ಕಕ್ಕೆ ಹೋಗಿ ನಿಂತ್ಕೋಬಹುದಿತ್ತು. ಇದೇ ವಿಡಿಯೋ ಪೊಲೀಸಿಗೆ ಸಬ್ಮಿಟ್ ಮಾಡಬಹುದಿತ್ತು, ಇನ್ವೆಸ್ಟಿಗೇಷನ್ ಮಾಡಿಸ್ಕೋಬಹುದು. ಬೇರೆ ರೀತಿಯಲ್ಲಿ ನೀವು ನ್ಯಾಯ ಪಡ್ಕೊಳ್ಬಹುದಿತ್ತು. ಸೋಷಿಯಲ್ ಮೀಡಿಯಾಲ್ ಅಪ್ಲೋಡ್ ಮಾಡೋದು ಇಸ್ ನಾಟ್ ಎಟ್ ಆಲ್ ಅನ್ ಆಪ್ಷನ್. ಓಕೆ, ನೀವು ಮಾಡ್ತೀರಿ, ನಿಮ್ದು ನಿಜವಾಗ್ಲೂ ಅಷ್ಟು ನಿಮ್ ಕಡೆಯಿಂದ ತಪ್ಪಾಗಿದೆ. ಹುಡುಗಿಗೆ ಅನ್ಯಾಯ ಆಗಿದೆ, ನೀವು ಅವೇರ್ನೆಸ್ ಗೋಸ್ಕರ ಹಾಕಿದೀರಿ, ಅಥವಾ ನಿಮ್ಮಲ್ಲಿ ಅಷ್ಟು ಗಟ್ಸ್ ಇದೆ ದಟ್ ನೀವು ವಿಡಿಯೋ ಮಾಡಿ ಹಾಕಿದಿರಿ ಅಂತ ಅನ್ಕೋಬಹುದಿತ್ತು. ಬಟ್ ಇಫ್ ಇಟ್ ಆಲ್ ನಿಜವಾಗ್ಲೂ ನಿಮ್ಗೆ ಹರಾಸ್ಮೆಂಟ್ ಆಗಿದ್ರೆ, ಬಟ್ ಏನು ಇಲ್ಲದೆ ಸುಮ್ಮನೆ ನೀವು ಈ ರೀತಿ ಹಾಕುವಾಗ ಒಂದು ಕಾಮನ್ ಆಗಿ ಎಲ್ಲ ಹೇಳ್ತಾರೆ, ನಿಮ್ ಮನೇಲಿ ಅಕ್ಕ ತಂಗಿ ಇಲ್ವಾ ಅಂತ. ಈ ಕೇಸಲ್ಲಿ ಯಾಕೆ ನಿಮ್ ಮನೇಲಿ ಅಣ್ಣ ತಮ್ಮಂದ್ರಿಗಾದ್ರೆ ಏನ್ ಮಾಡ್ತೀರಿ? ಎಲ್ಲರಿಗೂ ಅವರ ಫ್ಯಾಮಿಲಿ ಅಂತ ಇರತ್ತೆ, ಎಲ್ಲರಿಗೂ ಅವರ ಫ್ಯಾಮಿಲಿ, ಅವರ ರೆಪ್ಯುಟೇಷನ್ ಮ್ಯಾಟರ್ ಆಗತ್ತೆ. ಅಂಡ್ ಆ ಹುಡುಗನಿಗೂ ಫ್ಯಾಮಿಲಿ, ರೆಪ್ಯುಟೇಷನ್, ಆ ಒಂದು ಭಯದಲ್ಲೇನೆ ಅವನು ಸಹ ಸೂಸೈಡ್ ಮಾಡ್ಕೋಬಿಟ್ಟು. 1-2 ವ್ಯೂ ಅಲ್ಲ ಮೇಡಮ್, ಬರೋಬ್ಬರಿ 20 ಲಕ್ಷ, 2 ಮಿಲಿಯನ್ ಆಯ್ತು. ಸೊ ಈ ರೀತಿ ವೇಗವಾಗಿ ಹರಡ್ಬಿಡುತ್ತೆ. ಸೊ ಇದು ನೆಕ್ಸ್ಟ್ ಯಾವ ರೀತಿ ಇವ್ರಿಗೆ ಶಿಕ್ಷೆ ಆಗುತ್ತೆ? ಈಗಂತೂ ಜೈಲು ಶಿಕ್ಷೆ ಆಗಿದೆ. ಸೊ ಎಷ್ಟು ಅವಧಿವರೆಗೂ ಇರುತ್ತೆ ಏನು ಅಂತ ಅದು ಡಿಸೈಡ್ ಆಗತ್ತೆ. ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಕೋರ್ಟ್ ಡಿಸೈಡ್ ಮಾಡುತ್ತೆ. ಬಟ್ ಈಗ ಸದ್ಯಕ್ಕೆ ಅವರ ಮೇಲೆ ಅಬೆಟ್ಮೆಂಟ್ ಟು ಸೂಸೈಡ್ ನ ಒಂದು
ಚಾರ್ಜಸ್ ಅನ್ನ ಹಾಕಿದ್ದಾರೆ ಅವರ ಫ್ಯಾಮಿಲಿ ಮೆಂಬರ್ಸ್. ಇನ್ವೆಸ್ಟಿಗೇಷನ್ ನಡಿಬೇಕು ಅಂಡ್ ಯಾವ್ದೇ ಒಂದು ರೀತಿ ನಮ್ಗೆ ಈಗ ವಿಡಿಯೋಸ್ ಬರುತ್ತೆ ಆನ್ಲೈನ್ ಅಲ್ಲಿ ಅಂತ ಹೇಳಿದ್ರೆ ಅದು ಎವಿಡೆನ್ಸ್ ಪ್ರೂಫ್ ಆಗುತ್ತೆ, ಬಟ್ ಅದೇ ಕನ್ಕ್ಲೂಸಿವ್ ಪ್ರೂಫ್ ಅಂತ ಅಲ್ಲ. ಹುಡುಗಿಯ ಮೋಟಿವ್ ಎಕ್ಸೆಟ್ರಾ ಎಲ್ಲಾನು ನೋಡ್ಕೊಂಡೇನೆ ಅದು ಫರ್ದರ್ ಮುಂದಕ್ಕೆ ಹೋಗೋದು. ಹುಡುಗಿಯರ ಹತ್ರ ಆಪ್ಷನ್ಸ್ ಇರುತ್ತೆ, ಸುಮಾರು ಆಪ್ಷನ್ ಇರುತ್ತೆ. ಅಂಡ್ ಈ ಕೇಸಲ್ಲಿ ಮೈಟ್ ಬಿ ನಿಜವಾಗ್ಲೂನೇ ವಿಕ್ಟಿಮ್ ಆಗಿದ್ಲು ಅಥವಾ ಐ ಮೀನ್ ಎಲ್ಲಾನು ಸಹ ಹುಡುಗಿಗೂನು ಒಂದು ನ್ಯಾಚುರಲ್ ರೈಟ್ ಅನ್ನೋದು ಇದ್ದೇ ಇದೆ. ಸೊ ಅವರಿಗೆ ಅವರ ಪಕ್ಷ ಹೇಳುವಂತ ಒಂದು ಅವಕಾಶ ಇದ್ದೇ ಇರುತ್ತೆ. ಹುಡುಗಿ ಹೇಳ್ಬೋದು ಅವರ ಡಿಫೆನ್ಸ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ ಎಕ್ಸೆಟ್ರಾ ಮೇಲೆ ಕೇಸ್ ಡಿಪೆಂಡ್ ಆಗುತ್ತೆ. ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಡಿಸೈಡ್ ಮಾಡುವಂತದ್ದು. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.